ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗೋಧಿ ಹಿಟ್ಟಿಂದ ಸಮೋಸ ಮಾಡ್ತಾಯಿದ್ದೀನಿ, ಈರುಳ್ಳಿ ಸಮೋಸ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ಮಕ್ಕಳು ಇಷ್ಟಪಡ್ತಾರೆ. ಲೈಟಾಗಿ ಮಸಾಲೆ ಹಾಕಿ ಮಾಡೋದು. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 3 ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಈಗ ಒಂದು 3 ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನ ಅದು ಹಾಕೋಬೇಕು. ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಏನು ಬೇಕಾಗಲ್ಲ ಫ್ರೈ ಮಾಡೋದು. ಈಗ ಅದಕ್ಕೆ ಸ್ವಲ್ಪ ಅದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಅರ್ಧ ಹೋಳಷ್ಟು ಹಿಂಡ್ಕೋಬೇಕು ರಸನ. ಇದನ್ನು ಒಂದು ಸೈಡ್ ಇಟ್ಕೊಳ್ಳೋಣ. ಈಗ ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಕಾಯಿಸಿರೋ ಎಣ್ಣೆ ಅದು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೋಬೇಕು. ಇದು ಹಾಕ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಈ ಥರ ಕಲಿಸ್ಕೊಂಡ್ರೆ ಒಂದು ಹದವಾಗಿರುತ್ತೆ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳನೂ ಬೇಡ. ಅದು ಚಪಾತಿಗೆ ಯಾವ ರೀತಿ ಕಲಿಸ್ತೀವೋ ಅದೇ ಥರ ಕಲಿಸ್ಕೋಬೇಕು. ಎಣ್ಣೆ ಹಾಕಿದಾಗ ಇದೊಂಥರ ಅಂಟ್ಕೊಳ್ಳೋದಿಲ್ಲ. ಈ ಥರ ಚೆನ್ನಾಗಿ ನಾದಿ ಹಿಟ್ಟು ರೆಡಿಯಾಗಿದೆ. ಈಗ ಇದು ಎಷ್ಟು ಸೈಜ್ ಬೇಕೋ ನೋಡಿಕೊಂಡು ಆ ಸಮೋಸ ಮಾಡ್ಕೊಳ್ಳೋಕ್ಕೆ ಸಲುವಾಗಿ ಉಂಡೆಗಳಾಗಿ ಮಾಡಿಟ್ಕೋಬೇಕು. ಈಗ ಈ ಥರ ಎಲ್ಲ ಕ್ಲೀನಾಗಿ ಮಾಡಿಕೊಂಡು
ಈಗ ಇದನ್ನ ಹೊತ್ಕೋಬೇಕು. ಯಾವ ಸೈಜ್ ಬೇಕೋ ಆ ಥರ ಲಟ್ಟಣಿಗೆ ತೊಗೊಂಡು ಸ್ವಲ್ಪ ತುಂಬ ತೆಳ್ಳಗೆ ಹೊತ್ತಬಾರ್ದು. ಇದು ಮಾಮೂಲಿ ಸ್ವಲ್ಪ ಥಿಕ್ನೆಸ್ ಇರಬೇಕು. ಈಗ ಈ ಸೈಜ್ ಸಾಕು. ಈಗ 1 ಸ್ಪೂನ್ ತಗೊಂಡು ನಾವು ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಒಗ್ಗರಣೆ ಇದನ್ನ ಹಾಕ್ಕೋಬೇಕು. ಲೈಟಾಗಿ ಮಸಾಲೆನೇ ಹಾಕಿದೆ, ತುಂಬ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ, ಮಕ್ಕಳು ತಿನ್ನಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಈ ಥರ ಮಾಡಿಕೊಂಡು ಈ ಥರ ಡೈಮಂಡ್ ಶೇಪ್ನಲ್ಲಿ ಪ್ರೆಸ್ ಮಾಡ್ಕೋಬೇಕು. ಇದು ಏನು ಇಟ್ಟು ಮಂದ ಅನಿಸಲ್ಲ, ಅದು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈ ಥರ ಒಂದೊಂದಾಗಿ ಮಾಡಿಟ್ಕೋಬೇಕು. ಇದೇ ಥರ ಮಾಡಿ ಈ ಶೇಪ್ನಲ್ಲಿ ಮಾಡಿಟ್ಕೋಬೇಕು. ಈಗ ಇದನ್ನ ಈ ಥರ ಮಾಡಿಟ್ಕೊಂಡಾದ್ಮೇಲೆ ಒಂದೊಂದಾಗಿ ಎಣ್ಣೆಗೆ ಹಾಕ್ಕೋಬೇಕಾಗುತ್ತೆ. ಈಗ ರೆಡಿಯಾಗಿದೆ ಇದು. ಈಗ ಎಣ್ಣೆಲಿ ಫ್ರೈ ಮಾಡೋದು. ಎಣ್ಣೆ ಕಾದಿದೆ, ಇದಕ್ಕೆ ಒಂದೊಂದಾಗಿ ನಿಧಾನಕ್ಕೆ ಹಾಕ್ಕೋಬೇಕು. ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕಿದು. ತುಂಬ ಹೈ ಫ್ಲೇಮ್ಲಿ ಹಾಕಿದ್ರೆ ಸೀದೋಗ್ಬಿಡುತ್ತೆ. ಇದು ಸ್ವಲ್ಪ ಬೇಯ ತನಕ ಸ್ಪೂನ್ ಹಾಕಬಾರ್ದು. ಈಗ ಸ್ವಲ್ಪ ಬೆಂದಾದಮೇಲೆ ನಿಧಾನವಾಗಿ ಇನ್ನೊಂದು ಕಡೆ ಬೇಲಿ ಅಂತ ತಿರುವಾಕಬೇಕು. ಹೀಗೆ ನಿಧಾನಕ್ಕೆ ತಿರುವಾಕಬೇಕು. ತುಂಬ ಚೆನ್ನಾಗಿರುತ್ತೆ. ಈಗ ಇದು ಎಣ್ಣೆ ಕುಡಿಯೋದು ನಿಲ್ಲಿಸ್ಬೇಕು, ಆಗ ಗೊತ್ತಾಗುತ್ತೆ. ಚೆನ್ನಾಗಿ ಫ್ರೈ ಆಗಬೇಕಿದು. ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಗೊತ್ತಾಗುತ್ತೆ. ಅದು ಎಣ್ಣೆ ಇರೋದು ಕಮ್ಮಿ ಆಗುತ್ತೆ. ಈಗ ಒಂದು ಹದವಾಗಿ ಬೆಂದಿದೆ ಅನಿಸ್ತಾ ಇದೆ. ಈಗ ಇದನ್ನು ತೆಗೆದು ಬಿಡಬೇಕು. 1 ನಿಮಿಷ ಬಿಟ್ಟು ತೆಗೆದು ಬಿಡಬೇಕು. 1 ನಿಮಿಷ ಬಿಟ್ಟು ತೆಗೆದು ಬಿಟ್ಟರೆ ಚೆನ್ನಾಗಿರುತ್ತೆ. 1 ನಿಮಿಷ ಬಿಟ್ಟು ತೆಗೆದು ಬಿಟ್ಟರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಹದವಾಗಿ ಬೆಂದಿದೆ ಅನಿಸ್ತಾ ಇದೆ.
ನೋಡ್ತಾ ನೋಡ್ತಾ ಕಲರು ಚೇಂಜ್ ಆಗುತ್ತೆ. ಈಗ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಈಗ ಇದು ಹೆಚ್ಚಿನ ಎಣ್ಣೆ ಹೀರಲ್ಲ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂತು ಅಂತ ಲೈಕ್ ಮಾಡಿ. ಸಮೋಸ ರೆಡಿಯಾಗಿದೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು, ಬಾಯ್.